ನಮಸ್ಕಾರ ವೀಕ್ಷಕರೇ, ನಾನು ಈಗ ಮಾಡೋದು ನಮ್ಮ ಮನೆಗೆ ಶ್ರೀಮಂತ ಸಲುವಾಗಿ ನಾನು ಮಾಡೋದು ಅಲಂಕಾರ ಬಳಿಗಳಿಟ್ಟು ಗೌರಮ್ಮನ ಮಾಡ್ತಾಯಿದ್ದೀನಿ, ಲಕ್ಷ್ಮೀನಾರಾಯಣನ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ನೋಡೋಣ. ಅದಕ್ಕೆ ಬೇಕಾದ ಸಾಮಗ್ರಿ 2 ಕಲರ್ ಬಳಿಗಳು, ನೀವು ಯಾವ ಕಲರನ್ನು ತಗೊಳ್ಳಿ 2 ಇರಬೇಕು. 1 ತೆಂಗು, ನಾರಾಯಣನ ಫೇಸು ಸಿಗುತ್ತದೆ ಶಾಪ್ಗಳಾಗ, ಇದು ನಾರಾಯಣನ ಫೇಸು. 1 ತಾಂಬಣ ಬೇಕು, ದಾರದುಂಡ ಬೇಕು. ಮೊದಲಿಗೆ ಹಿಂಗೆ ದಾರಕ್ಕೆ ಬಳೆಗಳೆಲ್ಲ ಏರ್ಸ್ಕೋಬೇಕು. ಸೇಮ್ ಕಲರ್ ಇದ್ದು ಬಳೆಗಳು ಏರ್ಸ್ಕೊಂಡು ಇಲ್ಲಿ ಗಂಟು ಹಾಕೋಬೇಕು. ಸ್ವಲ್ಪ ಟೈಟಾಗಿ ಹಾಕೋಬೇಕು. ಈ ಉಳಿದು ದಾರನ್ನೆಲ್ಲ ಹಿಂಗೆ ಬಳೆಯಾಗ ಅಷ್ಟು ಥರ ಇಟ್ಟು ಈಗ ಇದನ್ನ ಸೆಟ್ ಮಾಡ್ಕೋಬೇಕು. ಒಳಗೆ ನ್ಯೂಸ್ ಪೇಪರ್ನ ಹಿಂಗೆ ಮುದ್ದೆ ಮಾಡಿ ಇದ್ರೊಳಗೆ ಇಡಬೇಕು. ಇದು ಮದುವೆ ಸಮಯಕ್ಕೆ ಕೂಡ ಮಾಡಿ ಅಲಂಕಾರವಾಗಿ ಇಟ್ಕೋಬೋದು. ನಮ್ಮ ಮನೆ ಶ್ರೀಮಂತ ಅದ, ಈಗ ನಾನು ಸೊಸಿದು, ನಾನು ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ರೆಡ್ ಕಲರ್ ಬಳೆ ಇಟ್ಕೊಂಡಿವಲ್ಲ, ಅದಕ್ಕಂತ ಸ್ವಲ್ಪ ಕಡಿಮೆ ಹಾಕೋಬೇಕು ಬಳೆ. ಅದರಷ್ಟು ಆ ಸೈಜ್ ಹಾಕೋಬಾರ್ದು, ಅದಕ್ಕಂತ ಸ್ವಲ್ಪ ಕಡಿಮೆ ಇರಬೇಕು. ಮತ್ತು ಇದನ್ನ ಸೇಮ್ ಗಂಟು ಹಾಕೋಬೇಕು. ಮತ್ತು ಇದ್ರ ಮೇಲಿಟ್ಟು ಈ ಬಳೆಗಳನ್ನೆಲ್ಲ ಸೆಟ್ ಮಾಡ್ಕೋಬೇಕು. ನಡುವ ಪೇಪರ್ ಇರಬೇಕು. ಪೇಪರ್ ಇಟ್ಟರೆ ಬಳೆಗಳು ಸೆಟ್ ಆಗ್ತಾವೆ. ಸ್ವಲ್ಪ ಪೇಪರ್ ಇಡೋಣ. ಈಗ ಇಟ್ಟ ಮೇಲೆ ಒಂದು ದಾರ ತಗೊಂಡು, ಸ್ವಲ್ಪ ದಾರ ತಗೊಂಡು ಈ ಕೆಳಗಿನ ಬಳಿಗೆ ಮ್ಯಾಲಿನ ಬಳಿಗೆ ಗಂಟು ಹಾಕಬೇಕು. ಯಾಕಂದ್ರೆ ನಾವು ಎಲ್ಲನ್ನ ತಗೊಂಡು ಹೋದಾಗ ಜಾರಿ ಬೀಳಿಚಾರೆ. ಹಿಂದಿನ ಸೈಡ್, ಬ್ಯಾಕ್ ಸೈಡ್ ಹಾಕಬೇಕು. ಈಗ ತಿರುಗಿಸ್ಕೊಂಡು ಈಗ ಒಂದು ತೆಂಗು ತಗೊಂಡು ನಾರಾಯಣನ ಫೇಸ್ ಇಡಬೇಕು. ಇಟ್ಟು ಇದಕ್ಕೆ ಕಿವಿಗಳ ಬಲ್ಲಿ ಹೋಲ್ಸ್ ಇರ್ತಾವ, ಈ ಹೋಲ್ಸ್ದ ದಾರ ತಗೊಂಡು ತೆಂಗು ಕಟ್ಟಬೇಕು. ಹಿಂಗೆ ಏರ್ಸ್ಕೋಬೇಕ್ರಿ ಇದ್ರಾಗ. ಕಿವಿಗಳ ಬಲ್ಲಿ ಹೋಲ್ಸ್ ಇರ್ತಾವ. ಈಗ ಈ ತೆಂಗಿಗೆ ಹಿಂಗಿಟ್ಟು ನಾವು ಸೈಜ್ ನೋಡ್ಕೊಂಡು ಇದು ಹಿಂದಿನಿಂದ ಗಂಟು ಹಾಕಬೇಕು. ಹಾಕೊಂಡು ಈ ಬಳೆಗಳ ನಡುವೆ ಕೂಡಿಸಿಬಿಡ್ಬೇಕು. ಈ ರೀತಿ ರೆಡಿ ಆಗ್ತದ. ಈಗ ಲಕ್ಷ್ಮೀ ದೇವಿನ ಕೂಡ ರೆಡಿ ಮಾಡಿಟ್ಟಿನಿ. ನೋಡ್ರಿ ವೀಕ್ಷಕರೇ, ಈಗ ಲಕ್ಷ್ಮೀನಾರಾಯಣ ಅಲಂಕಾರ ಪೂರ್ತಿ ಆಗಿದೆ. ನಾವೀಗ ಫೇಸಿಗೆ ಅಲಂಕಾರ ಮಾಡ್ಕೊಂಬೋಣ.
ನೆಕ್ಲೆಸ್ ಹಾಕೋದು. ಕಿವಿಯಾಗಿ ಬಿಡೋಣ. ನತ್ತು ಮ್ಯಾಣ ಇಟ್ಟಿಲ್ಲ. ಪಾಪಡಿ ಬಿಳೆ ಇಡೋಣ. ಅಲಂಕಾರ ಮಾಡೋಣ. ನಾರಾಯಣ ಕುಂಕುಮ ಇಡೋಣ. ಕಿವಿಯಾಗಿಂದ ಇಡೋಣ. ನೋಡ್ರಿ ವೀಕ್ಷಕರೇ, ಲಕ್ಷ್ಮೀನಾರಾಯಣ ಅಲಂಕಾರ ಕಂಪ್ಲೀಟ್ ಆಯಿತು. ಇದು ಒಂದು ಮದುವೆ ಶ್ರೀಮಂತಕ್ಕೆ ಅಲ್ಲದೆ ಮಂಗಳಗೌರಿಗೆ ಇಟ್ಕೋಬೋದು, ವರಮಹಾಲಕ್ಷ್ಮಿಗೆ ಕೂಡ ಅಲಂಕಾರ ಮಾಡ್ಕೋಬೋದು. ನಾಳೆ ಶ್ರಾವಣ ಮಾಸದಾಗ ಎಲ್ಲದಕ್ಕೂ ಬರ್ತದೆ ಲಕ್ಷ್ಮೀನಾರಾಯಣ ಅಲಂಕಾರ. ಲಕ್ಷ್ಮೀನಾರಾಯಣ ಅಲಂಕಾರ ಕಂಪ್ಲೀಟು.